ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಯತ್ನಾಳ್ ಬಸವರಾಜ ಪಾಟೀಲ್ ಯತ್ನಾಳ್ ಯಾರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲ. ಈಗ ನಾವು ಹಲವು ಸಲ ಅವ್ರ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀವಿ, ವಿಚಾರಗಳನ್ನು ಬಿಟ್ಟಿದ್ದೀವಿ, ಎಲ್ಲನೂ ಆಗ್ಯದ, ಇಲ್ಲಂತಲ್ಲ. ಆದರೆ ಈಗ ಅವರ ನಾಲಿಗೆಯಿಂದಲೇ ಇವತ್ತು ಮತ್ತಷ್ಟು ಕೆಳಗಿಳಿತಾ ಇದ್ದಾರ ಅನ್ನುವಂಥ ಮಾತು. ಯಾಕಂದರೆ ವಿಶೇಷವಾಗಿ ನಿಮಗೆ ಗೊತ್ತದ, ಯಡಿಯೂರಪ್ಪ ಮತ್ತು ಅವರ ಮಗನಾಗ ಬೆನ್ನತ್ತೆ ಸಾಕಷ್ಟು ಮಾತಾಡಿದರು, ಏನೆಲ್ಲ ಮಾತಾಡಿದರು. ಆ ಒಂದು ನಾಲಿಗೆಯಿಂದಾಗೆ ಮತ್ತು ಜೊತೆಗೆ ಹಿಂದೂ ಮುಸ್ಲಿಂ ಮಾಡುವಂಥ ಕಾರಣಕ್ಕಾಗಿ ಸಾಕಷ್ಟು ವಿಷಯಗಳಲ್ಲೇ ಮುಸ್ಲಿಂ ಸಮುದಾಯದ ವಿರೋಧವನ್ನು ಸಹಿತ ಕಟ್ಕೊಂಡ್ರು. ಇವತ್ತು ಯತ್ನಾಳ್ ಅಂದ್ರೆ ಮುಸ್ಲಿಂ ವಿರೋಧಿಪ್ಪ ಅನ್ನೋಂಥ ಹರಿಪಟ್ಟಿ ಕಟ್ಕೊಂಡ್ರು. ಇಲ್ಲಿ ಅದೇನೋ ಒಂದು ಹೆಂಗೋ ನಡೀತಾ ಇತ್ತು. ಬಟ್ ಇವತ್ತು ಈ ವಿಷಯದಾಗ ಸ್ವಲ್ಪ ಮತ್ತಷ್ಟು ಏನೇನೋ ತಪ್ಪುಗಳು ಮಾಡ್ತಾ ಅಂದ್ಬಿಟ್ರೆ ಯತ್ನಾಳ್ ಅದರಲ್ಲೂ ಮುಖ್ಯವಾಗಿ ಈ ಬಿಜಾಪುರದ ಕೆಲವೊಂದಿಷ್ಟು ಅಲ್ಲಿಯ ರಾಜಕೀಯ ವಿರೋಧಿಗಳು, ಅದರಲ್ಲೂ ಮುಸ್ಲಿಂ ನಾಯಕರು ಇವ್ರ ಬಗ್ಗೆ ಟೀಕೆ ಮಾಡೋದು ಮತ್ತೇನು ಮಾಡೋದು ನಾವು ನೋಡ್ತಾ ಇದ್ದೀವಿ, ಫಸ್ಟ್ ಕಡೆ ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಮತ್ತೊಂದು ಘಟನೆ ಆಗೋಗ್ಬಿಡ್ತೀವಿ. ಈಗ ನೀವು ಕೇಳಿರ್ಬೋದು, ನಾರಾಯಣಗೌಡರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಿರುದ್ಧನೂ ಏನೋ ಮಾತಾಡಿಬಿಟ್ರು. ಮಾತಾಡಿದ ತಕ್ಷಣ ಸಹಜದ ಅವರು ಕ್ರಿಯೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅವರಲ್ಲೂ ಸಹಿತ ಒಂದಿಷ್ಟು ನಾರಾಯಣಗೌಡರಿಗೆ ಮಾತಾಡಿದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದರಲ್ಲೂ ಕಾಂಗ್ರೆಸ್ ಪರ ನಿರ್ಧಾರ ತೆಗೆದುಕೊಳ್ಳಪ್ಪ ಅಂತಂದಿರ್ಬೋದು, ಏನೋ ಆಗಿದೆ ಮಾತಾಡಿದ್ದಾರೆ. ಅದಕ್ಕೆ ಅವರು ಸ್ಪಷ್ಟವಾಗಿ ಇವ್ರ ಮೇಲೆ ಏಕವಚನದಲ್ಲಿನ ದಾಳಿ ಮಾಡಿದರು. ವಿಜಯಪುರದ ಮುಲ್ಲಾ ಅವರಾಗಿರ್ಬೋದು, ನಾರಾಯಣಗೌಡರ ಬೆಂಬಲಿಗರಾಗಿರ್ಬೋದು, ಇವ್ರನ್ನ ಇವತ್ತು ಯಾವ ರೀತಿಯಾಗಿ ಮಾತಾಡಿದ್ರಪ್ಪ ಅಂದ್ರೆ ಅವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅಸಂವಿಧಾನಿಕ ಪದಗಳನ್ನ ಸಹಿತ ಬಳಸಿಬಿಟ್ರು ಇವರಿಗೆ. ಇದಕ್ಕೆ ಕಾರಣ ಅಂದರೆ ಅವ್ರ ನಾಲಿಗೆ. ಆದಷ್ಟು ನಾಲಿಗೆ ಮೇಲೆ ಹಿಡಿದು ಇಟ್ಕೋಬೇಕಾಗಿತ್ತು ಯತ್ನಾಳರು. ಒಬ್ಬ ನಾಯಕನಾಗಬೇಕಂತ ಒಬ್ಬ ಯತ್ನಾಳರು ಇವತ್ತು ತಮ್ಮ ನಾಲಿಗೆಯಿಂದಾಗಿ ಅಥವಾ ಒಂದು ಅತಿಯಾದ ಒಂದು ದಾಳಿ ಮಾಡುವಂಥ ಮನಸ್ಥಿತಿಯಿಂದಾಗಿ ಇವತ್ತು ಅವರಿದ್ದಂಥವರ ತಮ್ಮ ವ್ಯಕ್ತಿತ್ವವನ್ನು ದಿನಕ್ಕೆ ಕಡಿಮೆ ಮಾಡ್ಕೋತಾ ಇದ್ದಾರೆ. ಇವತ್ತು ಹೌದು, ರಾಜಕೀಯದಲ್ಲಿ ಒಬ್ರಿಗೊಬ್ರು ವಿರೋಧಿಸಿದ್ದೇ ಇರ್ತಾರೆ, ಮತ್ತೇನೋ ಆಗ್ತದೆ ಮಾಡ್ತಾ ಮತ್ತು ಬೇರೆ. ಆದರೆ ಇಲ್ಲಿ ರಾಜಕೀಯದಲ್ಲಿ ಮುಖ್ಯವಾಗಿ ನಮಗೆ ಎಷ್ಟೋ ಸಿಟ್ಟಿರಲಿ, ರಭಸ್ ಇರಲಿ, ಏನೂ ಇರಲಿ, ಯಾರು ನಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಅವ್ರ ಬಗ್ಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ನಾಲಿಗೆ ಮೇಲೆ ಹಿಡಿದಿಟ್ಕೊಂಡು ಮಾತಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇಲ್ಲಾಂದ್ರೆ ಇವತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳಿಗೆ ಬಂದಂಥ ಸ್ಥಿತಿ ಎಲ್ಲರಿಗೂ ಬರ್ಬೋದೇನೋ, ರಾಜಕೀಯದಲ್ಲಿ ಬೆಳವಣಿಗೆ ಆಗದೆ ಹೋಗ್ಬೋದೇನೋ ಅನ್ನುವಂಥ ಮಾತುಗಳನ್ನು ಸಹಿತ ಇವತ್ತು ಜನ ಮಾತಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಯತ್ನಾಳರಿಗೆ ಒಂದಂತೂ ಮೊದಲನೇ ಈಗಾಗಲೇ ಗೊತ್ತದೆ, BJP ಮರಳಿ ಹೋಗ್ಬೇಕಂತ ಅಂತ ಇದ್ದಾರೆ. BJP ಅವರು ತೆಗೆದುಕೊಳ್ತಾರ ಅನ್ನುವಂಥ ಮಾತು. ಯಾಕಂದ್ರೆ BJPಯಲ್ಲಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, ಯಾರಾದರೂ ಒಬ್ಬ ಹೇಳ್ತಿದ್ದಂಥ ವಿಮರ್ಶೆ, ಟೀಕೆ, ಟಿಪ್ಪಣಿ ಮಾಡಲಿಲ್ಲ ಅಂತಲ್ಲ, ಅಂದ್ರೆ ಅವ್ರದ್ದೇ ಆದಂಥ ಬೆಲೆ ನೆಲೆ ಇರ್ತದೆ, ಆ ನೆಲೆಗಟ್ಟಿನಲ್ಲಿ ಹೋಗ್ಬೇಕಾಗಿರ್ತದೆ. ಆದರೆ ಇಲ್ಲೇ ಅವು ಯಾವುದೂ ಆಗಲಾರ್ದ ಹೋದದ್ದನ್ನು ಗಮನಿಸಿದಾಗ ನಮಗೆ ಏನು ಅನಿಸ್ತದಪ್ಪ ಅಂದ್ರೆ ಒಬ್ಬ ಒಳ್ಳೆಯ ನಾಯಕ ಆಗ್ಬೋದಾಗಿತ್ತು ಬಸವರಾಜ ಪಾಟೀಲ್ ಯತ್ನಾಳರು. ಅನಗತ್ಯ ಹಿಂದೂ ಮುಸ್ಲಿಂ ಈ ಒಂದು ಧರ್ಮ ನೆಲೆಗಟ್ಟಿನಲ್ಲೇ ಟಿಪ್ಪಣಿ ಮಾಡೋ ಜೊತೆಗೆ ಈಗ ಒಂದು ನಾಡಿನಲ್ಲಿ ಈಗಾಗಲೇ ಪರಿಚಿತವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಲುವಾಗಿ ಹೋರಾಟ, ಅದ್ರ ಹಿಂದಿದ್ದಂಥವ್ರು ತಪ್ಪು ಸರಿನೋ ಮಾತು ಬೇರೆ, ವಿಮರ್ಶೆ ಬೇರೆ. ಅವ್ರಿಗೆ ಹೋರಾಟ ಮಾಡಿಲ್ಲ ಅಥವಾ ಮತ್ತೇನೋ ನಾವು ವಿಚಾರಗಳನ್ನು ಮಾತಾಡಿದರೆ ಸಹಜವಾಗಿ ಅದಕ್ಕೆ ಅದರಲ್ಲೂ ಒಂದು ರಭಸವಾಗಿ ಏನೋ ಎಲುವಿಲಿಂದಾರಿ ಅಂತಾರಲ್ಲ ಹಂಗೆ ಮಾತಾಡಿದ್ರೆ ಆ ಗಳಿಂದ ಸಹಿತ ಅದೇ ರೀತಿಯ ಒಂದು ಪ್ರತ್ಯುತ್ತರ ಬರ್ತಾ ಇರ್ತದೆ. ಈಗ ನಮ್ಮ ಕಣ್ಣು ಮುಂದೆ ಇದು ನೋಡ್ತಾ ಇದ್ದೀವಿ. ಇವರು ಸಹಿತ ರೈತ ಪರವಾಗಿಯೂ ಸಹಿತ ಅಂತ ಹೇಳ್ಕೊಳ್ಳೋಂಥ ಮಾತುಗಳನ್ನು ಮಾತಾಡಲಿಲ್ಲ. ರೈತ ಮೂವ್ಮೆಂಟ್ ನಡೆದಾಗ ಆಗಲೂ ಸಹಿತ ತಮ್ಮ ಶುಗರ್ ಇಂಡಸ್ಟ್ರಿ ಪರವಾಗಿ, ತಮ್ಮ ಪರವಾಗಿ ಮಾತಾಡೋದನ್ನು ನಾವು ನೋಡಿದ್ದೀವಿ. ಹೀಗೆ ಪ್ರತಿಯೊಂದು ಕಡೆಯಿಂದನೂ ಇವರಿಗೆ ಆಗುತ್ತಿರುವಂಥ ಇವರಿಗೆ ಆಲ್ರೆಡಿ
ಒಂದು ಬೆಳೆದು ನಿಲ್ಲುವಂಥ ಸಂದರ್ಭದಲ್ಲೇ ಇಂಥ ಮಾತುಗಳಿಂದ ಇವತ್ತು ಬೆಳೆಯಲಾರದ ಸ್ಥಿತಿಗೆ ಬಂದಿದ್ದಾರೆ. ಈಗ ನಾವು ಯಾಕೆ ಈ ವಿಡಿಯೋ ಮಾಡೋ ಪ್ರಸಂಗ ಬಂತಂದ್ರೆ, ಒಬ್ಬ ರಾಜಕಾರಣಿಗಳು ಒಬ್ಬ ಬೆಳೆದ ಹಂತದಲ್ಲ. ಈಗ ನೋಡಿ, ಸಾಕಷ್ಟು ಬೆಳೆದಿದ್ರು ಅವರು, ತಮ್ಮ ರಾಜಕೀಯ ಇತಿಹಾಸದ ಅವ್ರಿಗಿಲ್ಲ ಅಂತಲ್ಲ, ಆದ್ರೆ ವಿರೋಧ ಮಾಡ್ತಾ ಅತಿ ವಿರೋಧದಿಂದಾಗೆ ಇವತ್ತು ಅವರಿದ್ದಂಥವರು ಸಹಜವಾಗಿ ವೈರಿಗಳನ್ನು, ರಾಜಕೀಯ ವೈರಿಗಳನ್ನ ತಯಾರು ಮಾಡೋ ಜೊತೆಗೆ ತಮ್ಮ ಬಗ್ಗೆ ಸಮಾಜದ ಮುಂದೆ ಇನ್ನೊಬ್ಬರು ಇವ್ರ ದೋಷಗಳನ್ನು ಹೇಳುವಂಥದ್ದು, ತಪ್ಪುಗಳು ಹೇಳುವಂಥದ್ದು. ಇವರಲ್ಲಿ ಯಾವ ದೋಷ ತಪ್ಪುಗಳಿರಂತಲ್ಲ. ಇವತ್ತಿನ ರಾಜಕಾರಣದಲ್ಲಿ ಮೊದಲನೇದಾಗಿ ದುಡ್ಡಂತ ಭಾಳ ಇಂಪಾರ್ಟೆಂಟ್ ಅದ. ಫಂಡಿಂಗ್ ಇಲ್ಲದೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಆ ಫಂಡಿಂಗ್ ನೆಲಗಟ್ಟಲೆ ಅವ್ರು ಏನೋ ತಮ್ಮ ವೈಯಕ್ತಿಕ ಬದುಕಿನ ಏನೋ ಮಾಡ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಮತ್ತೇನು ಮಾಡ್ಕೊಂಡಿದ್ದಾರೆ, ಕೆಳಗಿಂದ ರಾಜಕೀಯ ಮಾಡ್ತೇನೋ ಅಂತ ಗಳಿಸಿದ್ದು ಇರ್ಬೋದು, ಪಿತ್ರಾಲಿಸಿದ ಸಾಕಷ್ಟು ಅದ. ಆ ಎಲ್ಲ ನೆಲಗಟ್ಟಲೆ ಇವತ್ತೇನೋ ಅವರೊಂದು ರೂಪ ಪಡ್ಕೊಂಡಿದ್ದಾರೆ. ಇವತ್ತು ನಿಜವಾಗಿಯೂ ಒಂದು ವೇಳೆ ನಾಲಿಗೆ ಮೇಲೆ ಹಿಡ್ತಿದ್ದಿದ್ರೆ ಅವ್ರು BJPಯಲ್ಲಿ ಉಳಿತಿದ್ರೇನೋ, BJPಯಲ್ಲಿ ಅವ್ರು ಇಟ್ಕೊಳ್ತಿದ್ರೇನೋ. ಈವನ್ ಹೈಕಮಾಂಡದ ಮಾತನ್ನು ಸಹಿತ, BJP ಹೈಕಮಾಂಡದ ಮಾತನ್ನು ನೋಟಿಸ್ ಕೊಟ್ಟರು ಸಹಿತ ವಿಜೇಂದ್ರ ಅವರನ್ನು ಮತ್ತು ಅವ್ರ ತಂದೆ ಯಡಿಯೂರಪ್ಪನವ್ರು ಟೀಕೆ ಮಾಡೋದು ಬಿಡಲಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ನಿಧಾನಕ್ಕೆ ವ್ಯಕ್ತಿತ್ವವನ್ನು ಕೆಳಗೆ ಜಾರಿಸ್ಕೊತ ಬಂದ. ಇವತ್ತು ನೋಡ್ರಿ, ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆನೂ ತಗ್ಗ ಫಾಲೋ ಇಟ್ಕೊಂಡು ಅಲ್ಲಿಯೂ ಸಹಿತ ಎಲ್ಲ ಕಡೆನೂ ಎಲ್ಲಿ ನೋಡಲ್ಲೇ ಒಂದಿಷ್ಟು ಏನಪ್ಪ ಅಂದರೆ ಇವ್ರ ಸಮುದಾಯದ್ದೇ ಆಗಿರ್ಬೋದು ಸ್ವತಃ, ಅಥವಾ ಹೊರಗಿನ ಸಮುದಾಯ ಆಗಿರ್ಬೋದು, ಅಥವಾ ಎದುರಾಳಿ ಸಮುದಾಯ ಆಗಿರ್ಬೋದು, ಎಲ್ಲ ಕಡೆನೂ ವೈರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಇವತ್ತು ಇವ್ರ ಮೇಲೆ ಪ್ರೀತಿ ಇತ್ತು ಹೈಕಮಾಂಡ್, BJP ಹೈಕಮಾಂಡ್. ಅದರಲ್ಲೂ ಮುಖ್ಯವಾಗಿ ಶಾ ಮತ್ತು ಮೋದಿ ಅವರು ಇವ್ರ ಬಗ್ಗೆ ಒಂದು ಒಳ್ಳೆಯ ಹಿಂದಿಲ್ಲ ನಮ್ಗೆ ಆಸ್ತಿ ಆಗ್ತಾರೆ ಅನ್ನುವಂಥ ಲೆಕ್ಕಿತ್ತು. ಬಟ್ ಇವತ್ತು ಮಾತ್ರ ಯತ್ನಾಳರನ್ನ ಮರಳಿ ಪಾರ್ಟಿಗೆ ತೆಗೆದುಕೊಳ್ತಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ಇವತ್ತು ಸ್ವತಃ BJPನೂ ಅಲ್ಲಾಡ್ತಾ ಇದೆ ಸೆಂಟ್ರಲ್ದಲ್ಲಿ. ಮೋದಿ ಮತ್ತು ಶಾರವರ ಒಂದು ಜುಲೈ 20ರಂದ ಈ ಜಂಜಿಗಳ ಮೇಲೆ, ಮುಂದೆ CJPಗಳ ಹುಡುಗರ ಮೇಲೆ ಒಂದಿಷ್ಟು ಲಾಠಿ ಪ್ರಹಾರ ಮಾಡಿದ್ದು, ಅಥವಾ ಹಿಂಸಾರೋಪದ ಒಂದು ಪ್ರತಿಕ್ರಿಯೆ ತೋರಿಸಿದ್ದು, ಅಥವಾ ಬಂದೂಕಿನ ಪೆಲೆಟ್ ಗುಂಡುಗಳನ್ನ ಹರಿಸಿದ್ದು, ಇವತ್ತು BJPಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವವನ್ನು ಏಕದಮ್ ಡೌನ್ ಮಾಡಿದೆ. ಇವತ್ತು ನೀವು ನೋಡಿದ್ರಿ, ಕಳೆದ ಈ ಅಧಿವೇಶನದಲ್ಲಿ ಸ್ವತಃ ಮೋದಿ ಮತ್ತು ಶಾರ್ ಅವರು ಬಂದು ಉತ್ತರ ಕೊಡಲಾರ ಸ್ಥಿತಿಗೆ ಬಂದಿತ್ತು ಅನ್ನೋದನ್ನು ಗಮನಿಸಿದಾಗ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳರನ್ನು ಮರಳಿ ಪಕ್ಷಕ್ಕೆ ತೆಗೆದುಕೊಂಡ ರಾಜ್ಯದ ಲೀಡರ್ಶಿಪ್ ಕೊಡ್ತಾರ ಅನ್ನುವಂಥ. ಇದರಲ್ಲಿ ಕೆಲವೊಮ್ಮೆ ನಾವು ಮಾಡಿದ ತಪ್ಪಿನಿಂದಾಗೇನ ನಾವು ಬಿದ್ದು ಹೋಗುವಂಥ, ಜಾರಿ ಹೋಗುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ಯದ. ಏನೋ ಆಗಲಿ, ಈ ಒಂದು ಸಂದರ್ಭದಲ್ಲೇ ನಾವು ಮತ್ತು ಇಂಥ ವ್ಯಕ್ತಿತ್ವಗಳ ಬಗ್ಗೆ ರೆಫರ್ ಮಾಡಿ ಹೇಳಬೇಕಾಗಿದ್ದು, ಮುಂದಿನ ನಾಯಕರಿಗೆ ಅಥವಾ ನಾಯಕನ ಗುರುತಿಸ್ಕೊಳ್ಳೋರಿಗೆ ಒಂದಿಷ್ಟು ನಿಮ್ಮ ನಾಲಿಗೆಗಳ ಮೇಲೆ ಹಿಡಿದುಕೊಂಡು ರಾಜಕೀಯ ಮಾಡಿದರೆ ಇವತ್ತಂತೆ ಜನ ಮತ್ತು ಅದೇ ಕಾಲಕ್ಕೆ ಈ ಒಂದೆಲ್ಲ ಸಮೂಹ ಏನಪ್ಪ ಅಂತಂದ್ರೆ ಬಹಳಷ್ಟು ಎಚ್ಚರಗೊಂಡದ. ಆ ದಿಶೆಯಲ್ಲೇ ಯತ್ನಾಳರಂಥ ನಾಯಕರು ಮತ್ತು ತಮ್ಮನ್ನು ತಾವು ತಿದ್ದುಕೊಳ್ಳುವಂಥ ಒಂದು ಹೊಸ ವ್ಯಕ್ತಿತ್ವ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. L16 ನ್ಯೂಸ್ ಅರ್ಥ ನಾವಿದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.